दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ರಮಾಕಾಂತ್ ಎಂ ಅನ್ನೋರು ಫೇಸ್ಬುಕ್ ಅಲ್ಲಿ ಬಸವಣ್ಣವರ ಬಗ್ಗೆ ಮತ್ತು ಅಕ್ಕ ಮಹಾದೇವರ ಬಗ್ಗೆ ಕೆಟ್ಟ ಪದಗಳನ್ನ ಉಪಯೋಗಿಸಿ ಒಂದು ಫೇಸ್ಬುಕ್ ಅಲ್ಲಿ ಮೆಸೇಜ್ ಅನ್ನು ಬರ್ಕೊಂಡಿದ್ದಾರೆ. ಅವತ್ತು ನಾವು ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಅವರಿಗೆ ಒಂದು ಧಿಕ್ಕಾರವನ್ನು ಕೂಗ್ತೇವೆ. ಯಾಕಂದ್ರೆ ಇವತ್ತು ವಿಶ್ವಗುರು ಜಗಜ್ಯೋತಿ ಬಸವಣ್ಣವರಂತ ಹೆಸರು ಬಂದಿದ್ದು, ಅವರು ಖ್ಯಾತಿಯಾಗಿದ್ದು ಎಲ್ಲ ಧರ್ಮ ಜಾತಿಗಳನ್ನು, ಸಣ್ಣ ಸಮಾಜಗಳನ್ನು, ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ಸುಮಾರು 12ನೇ ಶತಮಾನದಲ್ಲಿ ಸಮಾನತೆ ಹಕ್ಕನ್ನು ಮಹಿಳೆಯರಿಗೆ ಕೊಟ್ಟದ್ದು ಮತ್ತು ಎಲ್ಲ ಸಣ್ಣ ಸಮಾಜಗಳನ್ನು ಎಲ್ಲರ ಸಮಾಜರು ಅಂತೇಳಿ ಒಗ್ಗೂಡಿಸ್ಕೊಂಡು ಹೋಗಂತ ವಿಶ್ವಗುರು ಬಸವಣ್ಣವರಿಗೆ ಇವತ್ತು ಕೆಟ್ಟದಾಗಿ ಮಾತಾಡಿದಂತ ರಮಾಕಾಂತ್ ಅವರಿಗೆ ಇವತ್ತು ಬಸವ ಅಭಿಮಾನಿಗಳಿಂದ ಎಲ್ಲಿ ಕಾಣ್ತಾರ ಅಲ್ಲಿ ಕಲ್ಲು ತಗೊಂಡು ಹೊಡಿಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು ಮಹಿಳೆಯರ ಪ್ರತಿಬಿಂಬ ಅಕ್ಕ ಮಹಾದೇವಿಯರು. ಅವತ್ತಿನ 12ನೇ ಶತಮಾನದಲ್ಲಿ ನಮ್ಮ ಎಲ್ಲರನ್ನು ಪ್ರತಿನಿಧಿಸಿ ಮತ್ತು ಸಮಾನತೆಯನ್ನು ಕೋರಿದಂತ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ 3 ಜನ ನಮ್ಮ ಲಿಂಗಾಯತರಾಗಿರ್ಬೋದು ಮತ್ತು ಎಲ್ಲ ಸಮಾಜದವರಿಗೂ ಕೂಡ ಒಂದು ಸಂದೇಶವನ್ನು ಸಾರಿದ್ರು. ಗೌತಮ್ ಬುದ್ಧ ಹೇಳಿದ್ದು ಒಂದೇ, ಬಸವಣ್ಣವರು ಹೇಳಿದ್ದು ಒಂದೇ, ಮತ್ತು ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಒಂದೇ. ನಾವು 3 ಜನರನ್ನ ಫಾಲೋ ಮಾಡುವಂತವ್ರು ಇವತ್ತು ಅಂತ ಒಂದು ಭಾವನೆಗೆ ಧಕ್ಕೆ ಅಂತಂದಂತವ್ರು ರಮಾಕಾಂತ್ ಅವರು. ಇವತ್ತು ಬಸವ ಅಭಿಮಾನಿಗಳಿಗೆ ಭಾವನೆಗೆ ಧಕ್ಕೆ ತಂದಂತವ್ರು ರಮಾಕಾಂತ್ ಅವರು ಎಲ್ಲಿ ಸಿಕ್ಕರು ಕೂಡ ಒಂದು ಕಲ್ಲು ಹೊಡಿಬೇಕು. ಮತ್ತು ಈ ಕೂಡಲೇ ನಾನು ಡಿ.ಸಿ ಸಾಹೇಬ್ರಿಗೂ ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತೀನಿ. ನಮ್ಮ ಅಂತಂದ್ರೆ ಏನ್ ಮನವಿ ಕೊಟ್ಟಿದ್ದಾರೆ ಆ ಮನವಿನ ಆಧರಿಸಿ ಅವರನ್ನ ಮುಂದಿನ ಕ್ರಮ ತಗೋಬೇಕು. ಕಾನೂನು ಕ್ರಮ ತಗೊಳ್ಳದೇ ಇದ್ದಲ್ಲಿ ನಾವು ರಮಾಕಾಂತ್ ವಿರುದ್ಧ ಬಸವವಾದಿ ಶರಣ ಅನುಯಾಯಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಡಿಸಿ ಕಚೇರಿ ಎದುರುಗಡೆ ನಿಂತ್ಕೊಂಡು ಪ್ರತಿಭಟನೆಯನ್ನ ಕೂಗ್ತಾ ಇದ್ದಾರೆ. ಜೊತೆಯಲ್ಲಿ ಆತನನ್ನ ಆದಷ್ಟು ಬೇಗ ಹುಡುಕಿ ಬಂಧಿಸಬೇಕು ಅಂತ ಕೂಡ ಆಗ್ರಹವನ್ನ ಮಾಡಲಾಗಿದೆ. ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬಸವಣ್ಣ ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಎಂತಹ ವ್ಯಕ್ತಿಗಳು ಅವರ ವಿರುದ್ಧ ಈ ರೀತಿಯಾಗಿ ಅಶ್ಲೀಲ ಪದಗಳನ್ನು